ಘೋಷಣೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಮಾತು ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ವೈವಿಧ್ಯತೆಯಲ್ಲಿ, ಏಕತೆಯಲ್ಲಿ, ಸಮಗ್ರತೆಯಲ್ಲಿ ಬಹಳ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಸರ್ಕಾರ. ಇದು ಕೇವಲ ನಂಬಿಕೆ ಅಂತ ಅಷ್ಟೇ ಅಲ್ಲ, ಎಲ್ಲರನ್ನೂ ಗೌರವಿಸುವಂತಹ, ಸಮಗ್ರವಾಗಿ ಎಲ್ಲರನ್ನೂ ಅಪ್ಪಿಕೊಂಡು ಎಲ್ಲರಿಗೂ ಕೂಡ ಸಮಾನ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ಭಾವನೆಗಳನ್ನು, ಚಿಂತನೆಗಳನ್ನು ಹೊತ್ತು ಜನರ ಜೀವನವನ್ನು ಸದೃಢಗೊಳಿಸೋದಕ್ಕೆ ಈ ಅಪಾರವಾದ ನಂಬಿಕೆ ಅಂತಕ್ಕಂಥ, ವಿಶ್ವಾಸ ಅಂತಕ್ಕಂಥ, ಬದ್ಧತೆ ಅಂತಕ್ಕಂಥ ಮನಸ್ಥಿತಿ ಬಹುದೊಡ್ಡ ಅಸ್ತ್ರವಾಗಿರೋದ್ರಿಂದ ಆ ಅಸ್ತ್ರವನ್ನು ಬಳಸಿ ಇವತ್ತು ಬಹಳ ಒಳ್ಳೆಯ ಕೆಲಸಗಳನ್ನು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು. ಇಂತಹ ಮನಸ್ಥಿತಿ ಇವತ್ತು ನಮ್ಮ ಸರ್ಕಾರದ ಸಾಧನೆಗೆ ಒಂದು ದೊಡ್ಡ ಉದಾಹರಣೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ರೂಪಿತವಾದಂಥ ಸಂವಿಧಾನ, ಅದರ ಆಶಯ ಏನು ಹೇಳ್ತದೆ? ನ್ಯಾಯ, ಸಮಾನತೆ, ಭ್ರಾತೃತ್ವ, ಸಮಾನ ಅವಕಾಶ, ಇವು ಎಲ್ಲವೂ ಇರತಕ್ಕಂಥದ್ದು. ಈ ನಂಬಿಕೆಗಳೇನಿದೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ರಚನೆ ಆಗಿರ್ತಕ್ಕಂಥ ಈ ಒಂದು ಸರ್ಕಾರದಲ್ಲಿ ಆ ನಂಬಿಕೆಗಳ ಮೇಲೆ, ಆ ಬುನಾದಿಯ ಮೇಲೆ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಶರಣರು ಸಾಕಷ್ಟು ಹೇಳಿದ್ದಾರೆ, ಸಂತರು ಹೇಳಿದ್ದಾರೆ, ಸರ್ವೇ ಜನ ಸುಖಿನೋ ಭವಂತು. ಆ ಒಂದು ಆಶಯದ ಮೇಲೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಸರ್ಕಾರ ನೀಡುವುದರ ಮೂಲಕ ಜನರ ಬದುಕಿನಲ್ಲಿ ಸುಧಾರಣೆಗಳನ್ನು, ಬದಲಾವಣೆಗಳನ್ನು ತಂದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಆ ನೋಡುವ ನೋಟವೇ ಎಲ್ಲಿ ಕಾಣ್ತದೆ ಅಂತ ಹೇಳಿದ್ರೆ 2024-25 ಮಾರ್ಚ್ 3ನೇ ತಾರೀಕು ರಾಜ್ಯಪಾಲರು ಈ ರಾಜ್ಯಕ್ಕೆ ಜಂಟಿ ಅಧಿವೇಶನದಲ್ಲಿ ನೀಡಿದಂತಹ ಭಾಷಣ ಕನ್ನಡಿಯ ಸ್ವರೂಪದಲ್ಲಿ ಪ್ರತಿಫಲನವನ್ನು ನೀಡ್ತಾ ಇದೆ. ಹೀಗಿರ್ತಕ್ಕಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಬಡವರು, ದುರ್ಬಲ ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಕಾರ್ಮಿಕರು, ಮಕ್ಕಳು, ಮಹಿಳೆಯರು ಯಾವುದೇ ಭೇದ ಭಾವ ಇಲ್ಲದೆ ನ್ಯಾಯವನ್ನು ನಿಷ್ಪಕ್ಷಪಾತವಾಗಿ ಕೊಟ್ಟಿರ್ತಕ್ಕಂಥದ್ದನ್ನು, ಆರ್ಥಿಕತೆಯ ಅಸಮಾನತೆಯನ್ನು ಹೋಗಲಾಡಿಸಿದ್ದಕ್ಕೆ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು, ಸ್ಥಿತಿಯನ್ನು ಮಾನ್ಯ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಮಾನ್ಯ ಸಭಾಪತಿಗಳೇ, ರೈತರು ಅಂದಾಗ ಅನೇಕ ಕಾರ್ಯಕ್ರಮಗಳನ್ನು ಈ ಹಿಂದೆಯೂ 2013ರಲ್ಲೂ ಕೊಟ್ಟಿತ್ತು, 2018ರವರೆಗೂ ಮತ್ತು 2023ರಿಂದ ಈಗ 25 ಈಗಲೂ ಸಹ ಕೊಡ್ತಾ ಬಂದಿದೆ. ಈ ಒಂದು ಕೆಲವೊಂದು ಕಾರ್ಯಕ್ರಮಗಳನ್ನು ಬಹಳ ಪ್ರಮುಖವಾಗಿ ಕೊಡಬೇಕಾದಂಥದ್ದನ್ನು, ಮುಂದುವರಿಸಬೇಕಾದ್ದನ್ನು ಮುಂದುವರಿಸಿಕೊಂಡು ಕೂಡ ಬರ್ತಾ ಇದೆ. ಬೆಳಗ್ಗೆ ಪ್ರಶ್ನೆಯನ್ನು ಮಾಡಿದಾಗ ಪಶುಸಂಗೋಪನೆ ಇಲಾಖೆಯಿಂದಲೂ ಕೂಡ ನಾವು ಕಂಡ ಹಾಗೆ ಕೆಳ ಹಂತದಲ್ಲಿ ಸುಮಾರು ಒಂದು 100 ಕಟ್ಟಡಗಳನ್ನು ಪಶುಸಂಗೋಪನೆಗೆ 200 ಕಟ್ಟಡಗಳನ್ನು ಪಶುಸಂಗೋಪನೆ ಇಲಾಖೆಯಿಂದ ಹೊಸದಾಗಿ ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿ, ಹಿಂದೆ ಯಾವ ಸರ್ಕಾರಗಳು ಮಾಡದೇ ಇರತಕ್ಕಂಥ ಕೆಲಸವನ್ನು ಹಿಂದೆ ನೋಡಿದಾಗ ಕೇವಲ ಒಂದು 50-60 ಕಟ್ಟಡಗಳನ್ನು ಕೊಟ್ಟಿದ್ರು. ಇವತ್ತು ಜವಾಬ್ದಾರಿಯುತವಾಗಿ ರೈತರ ಜೀವನದ ಪರವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ, ಬರೀ ಕೃಷಿ ಅಂದರೆ ಬೆಳೆಗಳನ್ನು ಬೆಳೆಯೋದಷ್ಟೇ ಅಲ್ಲ, ಪ್ರಾಣಿಗಳನ್ನು ಸಾಕ್ತಕ್ಕಂಥ ಉಪಜೀವನಕ್ಕೆ ಮಾಡ್ತಕ್ಕಂತಹ ಕೆಲಸ ಏನಿದೆ ಅದಕ್ಕೂ ಕೂಡ ಪೂರಕವಾಗಿ ಕೆಲಸ ಮಾಡಿದ್ದಾರೆ. ಹಾಲು ಉತ್ಪಾದಕರ ಪ್ರೋತ್ಸಾಹ ಧನ 1124.15 ಕೋಟಿಯಷ್ಟು ನಮ್ಮ ರೈತರಿಗೆ, ಪಶುಸಂಗೋಪಕರಿಗೆ ವೈಯಕ್ತಿಕವಾಗಿ DBT ಮೂಲಕ ಹಣವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸಂತೋಷದ ಸಂಗತಿ.
ಇದು ಬಹಳ ಮುಖ್ಯ. ಬೆಳಗ್ಗೆ ನಾವು ಕೇಳಬೇಕಾದ್ರೆ ಹೇಳಿದ್ರು ಸುಮಾರು ಒಂದು 680 ಕೋಟಿಯೋ ಎಷ್ಟೋ ಇನ್ನೂ ಉಳಿದಿದೆ ಅಂತಕ್ಕಂಥದ್ದು. ಈ ಉಳಿಕೆಗಳಾಗಬಾರ್ದು. ಉಳಿಕೆಗಳಾಗದೆ ಮುನ್ನಡೆಸ್ಕೊಂಡು ಹೋಗಿ ಅವ್ರಿಗೆ ತಲುಪಿಸುವಂಥದ್ದಾಗಬೇಕು. ಇದು ಎಲ್ಲ ಸರ್ಕಾರಗಳಲ್ಲೂ ಬರಬೇಕು. ಹಿಂದಿನ ಸರ್ಕಾರ ಬಿಟ್ಟು ಹೋಗೋದು, ಮುಂದಿನ ಸರ್ಕಾರದವ್ರು ತಲೆ ಮೇಲೆ ಭಾರ ಹಾಕೋದು, ಮತ್ತು ಅವರೇ ಪ್ರಶ್ನೆ ಕೇಳಿ, ಯಾರು ಉಳಿಸಿ ಹೋಗಿರ್ತಾರೆ ಅವರೇ ಮತ್ತೆ ಪ್ರಶ್ನೆ ಕೇಳೋದು, ಯಾಕೆ ಕೊಟ್ಟಿಲ್ಲ, ಕೊಡಬೇಕಲ್ಲ ನೀವು, ನೀವು ಉಳಿಸಿ ಹೋಗಿದ್ದನ್ನ ನಾವು ಕೊಡಬೇಕಾಗಿದೆ ಅಂತ ಹೇಳಿದ್ರಿಲ್ಲ. ಈ ರೀತಿಯಾಗಿ ತಮ್ಮ ಒಂದು ಬೆನ್ನ ಹಿಂದೆ ಇರ್ತಕ್ಕಂತಹ ಲೋಪದೋಷಗಳನ್ನು ಮೊದಲು ಅರ್ಥ ಮಾಡಿಕೊಂಡು, ಅದು ಮನೆಗಳನ್ನು ಕೊಡ್ತಕ್ಕಂಥದ್ದಿರ್ಬೋದು, ಸಬ್ಸಿಡಿಗಳನ್ನು ಕೊಡ್ತಕ್ಕಂಥದ್ದಿರ್ಬೋದು, ಅಥವಾ ಮನೆಗಳಿಗೆ ಸಂಬಂಧಪಟ್ಟ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಿರ್ಬೋದು, ಗುತ್ತಿಗೆದಾರರಿಗೆ ಹಣಗಳನ್ನು ಕೊಡ್ತಕ್ಕಂಥದ್ದಿರ್ಬೋದು, ಎಲ್ಲ ಇಲಾಖೆಗಳಲ್ಲಿ ನೋಡಿ ಬಹಳಷ್ಟು ಪೆಂಡಿಂಗ್ ಇಟ್ಟು ಹೋಗಿರೋ ಹೊರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಹಾಕಿರ್ತಕ್ಕಂಥದ್ದು. ಏನು ಮಾಡಿದ್ರಿ ನೀವು ಮುಂದುವರ್ಕೊಂಡು ಕೇಳ್ಕೊಂಡೇ ಹೋಗ್ತಕ್ಕಂಥದ್ದು. ಇದು ಯಾವುದೇ ಸರ್ಕಾರ ಆದರೂ ಕೂಡ ಈ ರೀತಿ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯ ಸೂಚನೆ ಅಲ್ಲ. ನಾವಾದರೂ ಸಹ ಏನೋ ಒಂದು ಕೊನೆಯ ವರ್ಷಗಳಲ್ಲಿ ಉಳಿಸೋದ್ರೆ ಪರವಾಗಿಲ್ಲ. 4 ವರ್ಷದ್ದು ಬೆಳಗ್ಗೆ ಮಂತ್ರಿಗಳು ಹೇಳ್ತಿದ್ರು, ಯಾವುದೋ 1950 ಕೋಟಿ, 100 ಕೋಟಿ, ಇನ್ನೊಂದು 75, ಹಿಂಗೆ ಸಾಲಾಗಿ ಹೇಳ್ಕೊಂಡು ಹೋಗ್ತಾ ಇದ್ರು. ಅದು ನಿಜವಾಗ್ಲೂ ಕೂಡ ಜನಪರವಾಗಿರ್ತಕ್ಕಂತಹ ಒಂದು ಸರ್ಕಾರದ ಧೋರಣೆ ಅಲ್ಲ. ಅದು ಬದ್ಧತೆ ಇರ್ತಕ್ಕಂತಹ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಅಲ್ಲ ಅದು. ಆದರೆ ಇವತ್ತು ಈ ಒಂದು ಸರ್ಕಾರ 1124.15 ಕೋಟಿಯನ್ನು ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿದರೆ ನಮಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸ್ತದೆ. ಮತ್ತು ರೈತರಿಗೆ ಸಹಕಾರಿ ಇಲಾಖೆಗಳ ಮೂಲಕವಾಗಿ ಹಣವನ್ನು 2025ರ ಅಂತ್ಯಕ್ಕೆ ಸುಮಾರು 18,384 ಫಲಾನುಭವಿಗಳಿಗೆ ಕೃಷಿ ಸಾಲವನ್ನು ವಿತರಿಸಲಾಗಿದೆ. ಏನೂ ಮಾಡಿಲ್ಲ. ಹಾಗಾದ್ರೆ ಇದು ಮಾಡಿದ ಹಾಗಲ್ಲೇನು? 20.68 ಲಕ್ಷ ಫಲಾನುಭವಿಗಳು 18,384 ಕೃಷಿ ಸಾಲವನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ. ಮತ್ತೆ ಬೆಳೆ ಸಾಲ, ಈ ಬೆಳೆ ಸಾಲವೂ ಅಷ್ಟೇ 20.22 ಲಕ್ಷ ರೈತರಿಗೆ 16,942,000 ಬೆಳೆ ಸಾಲವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾವು ಕಾಣ್ತೇವೆ. ಇದು ರೈತರಿಗೆ ಅನುಕೂಲ ಆಗಿದೆಯಲ್ಲ, ಪಶುಸಂಗೋಪನೆ ಮಾಡ್ತಕ್ಕಂಥ ರೈತರಿಗೂ ಅನುಕೂಲ ಆಗಿದೆಯಲ್ಲ. ಬಡ್ಡಿ ಸಹಾಯ ಧನವನ್ನು ಕೂಡ 1,451.02 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಅದು ಆಯವ್ಯಯದಲ್ಲಿ ಕಲ್ಪಿಸಿದ್ದು 1,427 ಕೋಟಿ ಅನುದಾನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಾವು ತಗೊಂಡಿದ್ದೇವೆ. ಅದರ ಅರ್ಥ ಏನು? ಇಟ್ಸ್ ಎ ಕಮಿಟೆಡ್ ಗವರ್ಮೆಂಟ್, ರೈತರ ಪರವಾಗಿ ಕಮಿಟ್ಮೆಂಟ್ ಇರ್ತಕ್ಕಂತಹ ಸರ್ಕಾರ. ಸಣ್ಣ ಪುಟ್ಟ ಏನು ಉಪಜೀವನಕ್ಕೆ ಕೆಲಸಗಳನ್ನು ಮಾಡ್ತಾರಲ್ಲ, ಕುರಿ ಸಾಕಣೆ ಇರ್ಬೋದು, ಕೋಳಿ ಸಾಕಣೆ, ಇವೆಲ್ಲವನ್ನೂ ಕೂಡ ಸಮಗ್ರವಾಗಿ ನೋಡಿ ಕೊಡ್ತಕ್ಕಂಥ ಒಂದು ವಿಶೇಷತೆ. ಮನೆ ಸಭಾಪತಿಗಳೇ, ನಾನು SM ಕೃಷ್ಣ ಅವರ ಕಾಲದಲ್ಲಿ MLC ಇದ್ದಾಗ SM ಕೃಷ್ಣಾಜಿಯವ್ರನ್ನ ನಾವು ನೆನಪು ಮಾಡ್ಕೋಬೇಕು. ಇಲ್ಲಿ ಯಶಸ್ವಿನಿ ಯೋಜನೆ ಅಂತಕ್ಕಂತಂದ್ರು, ತಮಗೆ ಗೊತ್ತಿದೆ ಅದು, ಮನೆ ಸಭಾಪತಿಗಳು. ತದನಂತರದಲ್ಲಿ ಇದು ನಿಂತು ಹೋಯ್ತು. ಕಾಂಗ್ರೆಸ್ ಸರ್ಕಾರ ಹೋಗ್ತಿದ್ದ ಹಾಗೆ ಈ ಯಶಸ್ವಿನಿ ಯೋಜನೆ ನಿಂತು ಹೋಯ್ತು. ಯಾಕೆ ನಿಂತು ಹೋಯ್ತು? ಇದು ನೇಕಾರರಿಗೆ, ರೈತರಿಗೆ, ಮೀನುಗಾರರಿಗೆ, ಐ ಥಿಂಕ್ ಮೀನುಗಾರರಿಗೂ ಇತ್ತು ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ ಸರ್? ತಮಗೆ ಗೊತ್ತಿದೆ. ಯಶಸ್ವಿನಿ ಯೋಜನೆ, ಈ ಯೋಜನೆ ಸಣ್ಣ ಪುಟ್ಟ ಕಾರ್ಮಿಕರು ಅದರೊಳಗೆ ಏನು ದುಡಿತಾರಲ್ಲ, ಆ ದುಡಿಯುವಂತಹ ಜನಕ್ಕೆ ಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲಿ ತಗೊಳ್ತಕ್ಕಂಥದ್ದು, ಮರುಪಾವತಿ ಅಥವಾ ಬೇರೆ ರೀತಿಯಲ್ಲಿ ಅವರಿಗೆ ಅವಕಾಶಗಳ ಸೌಲಭ್ಯವನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು. ಇದು ಒಂದು ಮಾನವೀಯ ಕಾರ್ಯಕ್ರಮ, ನಿಂತೇ ಹೋಗಿತ್ತು. ಮತ್ತೆ ಇದನ್ನು ಕೊಡಬೇಕಾದ್ರೆ ಅವರ ಆಕ್ರಂದನ, ಅವರ ಬೇಡಿಕೆ, ಅವರ ಕಷ್ಟ, ಇದರ ಅಗತ್ಯತೆ
ಇದೆಲ್ಲವೂ ಕೂಡ ಸರ್ಕಾರ ಮನಗಂಡು ಈಗ ಸುಮಾರು 95 ಕೋಟಿ ರೂಪಾಯಿ ಚಿಕಿತ್ಸೆಯನ್ನ 54,000 ಫಲಾನುಭವಿಗಳು ಪಡೆದಿದ್ದಾರೆ ಅಂತ ಹೇಳಿದ್ರೆ ನಮಗೆ ಇದಕ್ಕಿಂತಲೂ ದೇವರು ಮೆಚ್ಚತಕ್ಕಂತಹ ಕೆಲಸ ಬೇರೆ ಏನಿದೆ ಅಂತಕ್ಕಂಥದ್ದು ಯೋಚನೆ ಮಾಡಿ. ಅಕ್ಕ, ಗ್ಯಾರಂಟಿ ಯೋಜನೆಗಳು ನಾ ಮಾತಾಡ್ತಿದ್ದೀನಿ ಸಭಾಪತಿಗಳೇ, ನಾನು ಹೇಳ್ದಾಗಿಲ್ಲ, ನಾನು ಹೇಳ್ದಾಗಿಲ್ಲ. ದಯವಿಟ್ಟು ಅವ್ರು ಏನ್ ಹೇಳ್ಬೇಕು ತದನಂತರದಲ್ಲಿ ಹೇಳ್ಕೊಳ್ಳಿ. ದಯಮಾಡಿ ಅವ್ರು ಏನೇ ಮಾತಾಡಲಿ, ನಾನು ಹೇಳ್ದಾಗಿಲ್ಲ. ಕುತ್ಕೊಳ್ಳಿ. ಆಮೇಲೆ ನೀವು ನೋಟ್ ಮಾಡ್ಕೊಂಡು ಆಮೇಲೆ ಏನ್ ಬೇಕಾದ್ರೆ ಹೇಳ್ಕೊಳ್ಳಿ. ನಾನಂತೂ ಹೇಳ್ದಾಗಿಲ್ಲ. ಮತ್ತೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ರವಿ ಅಣ್ಣ ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳಿಗೆ ಅವಕಾಶ ಸಿಗೋದು, ನೀವು ಗಂಡು ಮಕ್ಕಳೆಲ್ಲ ಎದ್ದು ಮಾತಾಡ್ತೀರಿ. ನಾವ್ ಎಲ್ಲಿ ಹೋಗ್ಬೇಕು? ನಮಗೇನ್ ಕೋಪ ಗೀಪ ಬರಲ್ಲ, ಎಲ್ಲ ನಮ್ಮ ಸಹೋದರರಿದ್ದೀರಿ. ಆದ್ರೂ ಸಹಿತ ಇಲ್ಲಿ ಹೆಂಗಿರ್ಬೇಕು ಅಂತಂದ್ರೆ ನೀವು ಬಾಯ್ ಮಾಡಿದ್ರೆ ಮತ್ ನಾವು ಮಾಡಬೇಕಾಕತಿ. ಏನ್ ಬಿಡಕ್ಕಾಗದ ಹಂಗ? ಗೌಡ್ರೆ, ಭೋಜೇಗೌಡ್ರೆ, ನೀವು ಎಲ್ಲಿ ನನ್ನ ಮೆತ್ತಗ್ ಮಾಡ್ತೀರಿ ಅಂದ್ರೆ ನಿಮ್ಮಲ್ಲಿ ಬಹಳ ದೊಡ್ಡ ಗೌರವ ಎಲ್ಲಿ ಬಂದ್ಬಿಡುತ್ತೆ ಅಂದ್ರೆ ನೀವು ಕಾವ್ಯಗಳನ್ನ ಹಾಡಕ್ ಶುರು ಮಾಡ್ಬಿಡ್ತಿರಲ್ಲ, ಅಲ್ಲಿ ನಾನು ಸ್ವಲ್ಪ ಟುಸ್ ಆಗಿರ್ತೀನಿ. ಮತ್ ಬೇರೆ ಯಾರಿಗೂ ಅಲ್ಲ, ಯಾಕೆ ನಾವು ಕಲಾವಿದರಾಗಿರೋದ್ರಿಂದ ಬಹಳ ಪ್ರೀತಿ ಅದ್ರ ಮೇಲೆ ನಮ್ಗೆ. ಗ್ಯಾರಂಟಿ ನಾವು ಅವ್ರ ಫ್ಯಾನ್, ಅವ್ರು ನಮ್ಮ ಫ್ಯಾನ್. ಬಿಟ್ಟು ಗ್ಯಾರಂಟಿ ನಮ್ಮನ್ನ ನೀವ್ ಯಾರು ಏನ್ ಮಾಡಿದ್ರು ನಾನು ಹೇಳೋದನ್ನ ಬಿಡೋದಿಲ್ಲ ರವಿ ಅಣ್ಣ. ಕಲಾವಿದರಿಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತಾರಲ್ಲ, ಏನ್ ಮಾಡ್ತೀರಾ ನೋಡಿ. ಆ ವಿಚಾರ ಇವಾಗ ಬೇಡ, ನೀವು ಸಪ್ರೇಟ್ ಆಗಿ ಕೇಳಿ, ನಾನು ಹೇಳ್ತೀನಿ. ಇಲ್ಲ, ಇದು ಮುಗಿಸ್ತೀನಿ ಮೊದಲು. ಇದ್ರಲ್ಲಿ ನಟ್ಟು ಬೋಲ್ಟು ಇಲ್ಲ, ನಿಮ್ಮ ನಟ್ಟು ಬೋಲ್ಟು ಸರಿ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಸರ್ಕಾರದಲ್ಲಿ ಇತ್ತಲ್ಲ ಕಾರ್ಯಕ್ರಮಗಳನ್ನು ನಟ್ಟು ಬೋಲ್ಟು, ಅದೇ ಸರಿ ಇರ್ಲಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹಳಷ್ಟು ಸಲ ಕಲಾವಿದರ ನಟ್ಟು ಬೋಲ್ಟ್ಗಳ ಬಗ್ಗೆ ಹೇಳಿದ್ದು. ಇಲ್ಲ ನಾನೆಲ್ಲ ಹೇಳ್ತಾ ಇರೋದು ಮಾತಾಡಿಲ್ಲ ಅವರು ಮಾತಾಡಿದ್ದು ಕಲಾವಿದರ ನಟ್ಟು ಬೋಲ್ಟ್ಗಳ ಬಗ್ಗೆ. ನೋಡಿ, ಅವರು ಕಲಾವಿದರ ನಟ್ಟು ಬೋಲ್ಟ್ಗಳನ್ನ ಹೇಳಿದ್ರು, ಅಥವಾ ಒಂದು ಪ್ರೀತಿಯಿಂದ ಹೇಳಿದ್ರು, ಗೌರವದಿಂದ ಹೇಳಿದ್ರು, ವಿನಂತಿ ಮಾಡಿ ಹೇಳಿದ್ರು, ಪ್ರಶ್ನೆ ಅದು ನಮಗೇ ಗೊತ್ತು. ನೀವು ರಾಜಕೀಯವಾಗಿ ಅದನ್ನ ಏನ್ ಬೇಕಾದ್ರೂ ಬಳಸ್ಕೊಳ್ಳಿ. ಅವ್ರು ಹೇಗೆ, ಅವ್ರು ಯಾವ ವಿಧಾನದಲ್ಲಿ ಹೇಳಿದರೆ ಅವ್ರ ಮನಸ್ಸಿನಲ್ಲಿ ಏನಿತ್ತು ಅನ್ನೋದು ನಮಗ್ ಗೊತ್ತಿದೆ. ಅದರಿಂದ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ. ರಾಜ್ಯಪಾಲರ ಭಾಷಣದ ಮೇಲೆ ಒಂದೆರಡು ಮಾತಾಡ್ತೀನಿ, ದಯವಿಟ್ಟು ಶಾಂತ ರೀತಿಯಿಂದ ಕೇಳಿಸ್ಕೊಳ್ಳಿ, ನನ್ನ ರಿಕ್ವೆಸ್ಟ್. ಗ್ಯಾರಂಟಿ ಯೋಜನೆಗಳನ್ನ ಬಹಳಷ್ಟು ಸಲ ನಾವಿಲ್ಲಿ ಮಾತಾಡಿದ್ದೇವೆ. ಈ ಗ್ಯಾರಂಟಿ ಯೋಜನೆಗಳು ನಮ್ಮ ಸರ್ಕಾರ ಚುನಾವಣೆಯನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಯಾಕೆ ಘೋಷಣೆ ಮಾಡ್ತು, ಬಹಳ ಮುಖ್ಯವಾದಂಥದ್ದು. ಆವತ್ತಿನ ಕಾಲಕ್ಕೆ ರಾಜ್ಯದಲ್ಲಿದ್ದಂತಹ ಎಲ್ಲರೂ ಸಹ, ಮಹಿಳೆಯರಿಂದಾದಿ ಪುರುಷರಿಂದಾದಿ ಆಗಿ ಎಲ್ಲರೂ ಸಹ ಕೇಳ್ತಾ ಇದ್ದಿದ್ದೇನಪ್ಪ ಅಂತ ಹೇಳಿದ್ರೆ, ಬೆಲೆ ಏರಿಕೆ ಆಗಿದೆ, ಬದುಕು ತತ್ತರಿಸಿ ಹೋಗ್ತಾ ಇದೆ, ತತ್ತರಿಸಿ ಹೋಗ್ತಿರ್ತಕ್ಕಂತಹ ಬದುಕು ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಆಸರೆಗೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸ್ಪಂದನೆಯನ್ನ ಮಾಡ್ತದೆ ಅಂತಕ್ಕಂಥದ್ದು ಇಡೀ ರಾಜ್ಯದ ತುಂಬ ಹಾಹಾಕಾರ ಇತ್ತು. ಅಂತಹ ಸಂದರ್ಭದಲ್ಲಿ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಯುವ ನಿಧಿ ಯೋಜನೆ, ಅನ್ನಭಾಗ್ಯ ಮುಂದುವರಿಕೆ, ಇದು ಹಿಂದೆ ಇದ್ದಂಥ ಅನ್ನಭಾಗ್ಯ ಮುಂದುವರಿಕೆ ಆಯಿತು. ಅನ್ನಭಾಗ್ಯ ಅಂತ ನಿಮಗೆ ಗೊತ್ತೇ ಇದೆ, 10 kg ಕೊಡ್ತೇವೆ ಎಂದು. ನಾವು ಮೊದಲು 7 kg ಕೊಡ್ತಿದ್ವಿ, ಆಮೇಲೆ ಬಿಜೆಪಿ ಸರ್ಕಾರ ಬಂದ್ಮೇಲೆ 5 kg ಇಳಿಸಿತು. ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. 10 kg ಕೇಳಿ ನಾವು ಮತ್ತೆ 5 kg ಕೊಡ್ತಾ ಇದಕ್ಕೆ ಇನ್ನು 5 kg ಕೇಂದ್ರ ಸರ್ಕಾರವನ್ನ ಕೇಳಿದಾಗ ಇಲ್ಲ ಅಂದ್ರು. ಅದಕ್ಕೆ ಪೂರಕವಾಗಿ ಪರ್ಯಾಯವಾಗಿ 170 ರೂಪಾಯಿಯನ್ನು ಸಹ ಒಂದ್ ನಿಮಿಷ ನನ್ನ ಮಾತು ಕೇಳಿ. ನಾನು ಹೇಳ್ತೀನಿ ನಿಮ್ಮ ಮಾತುಗಳು ಏನಿದೆ ನಾನು ಹೇಳ್ತೀನಿ. ನಿಮ್ಮ ಮಾತುಗಳೇನಿದೆ ಕೇಳಿ, ನಿಮ್ಮ ಮಾತುಗಳಿಂದ ಅದನ್ನ ನಾನು ಹೇಳ್ತೀನಿ. 170 ರೂಪಾಯಿನ ಕೊಡ್ತಾ ಇದ್ವಿ. ಆಗ ಕೊಡಲ್ಲ ಅಂದವರು ಈಗ ದಿಢೀರ್ ಅಂತ ಜ್ಞಾನೋದಯ ಆಯ್ತು, ನಾವು ತಪ್ಪು ಮಾಡ್ತಾ ಇದ್ದೇವೆ ಅಂತ. ಮತ್ತೆ ಕೇಂದ್ರ ಸರ್ಕಾರದವರು ಮತ್ತೆ 5 kg ಕೊಡ್ಲಿಕ್ಕೆ ಒಪ್ಪಿಗೆಯನ್ನ ಕೊಟ್ಟು ನಾ ಸ್ವಾಗತ ಮಾಡ್ತೀನಿ. ಅವ್ರು ಒಪ್ಪಿಗೆ ಕೊಟ್ಟಿದ್ದು ನಿಜಕ್ಕೂ ಕೂಡ ಒಳ್ಳೆ ಕೆಲಸ ಮಾಡಿದ್ವಿ.
ಆದರೆ 10 kg ಕೊಡ್ತಕ್ಕಂಥದ್ದು ಬಹಳ ಉತ್ತಮವಾದ ಕೆಲಸವನ್ನು ಸರ್ಕಾರ ಮಾಡೋದ್ರಿಂದ ಜನರು ಇವತ್ತು ಸಂತುಷ್ಟರಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ಈ ಗ್ಯಾರಂಟಿ ಯೋಜನೆಗಳಲ್ಲಿ ಭಾರತೀಯಮ್ಮ, ಈ ಗ್ಯಾರಂಟಿ ಯೋಜನೆಗಳಲ್ಲಿ ಅಲ್ಲ, ಅನ್ನಭಾಗ್ಯದ ಬಗ್ಗೆ ಮಾತಾಡೋಣ ಬಿಡಿ. ಅನ್ನಭಾಗ್ಯ ಬೇಸ್ಡ್ ಆನ್ ಅನ್ನಭಾಗ್ಯ ನೋಡಿ, ಅನ್ನಭಾಗ್ಯ ಬೇಸ್ಡ್ ಆನ್ ಯಾವುದೇ ಸರ್ಕಾರ, ನಿಮ್ಮ ಸರ್ಕಾರ ಆಗಲಿ ನಮ್ಮ ಸರ್ಕಾರ ಆಗಲಿ ಮಾಡಬೇಕು. ಆದರೆ ನಿಮ್ಮ ಸರ್ಕಾರ ಮಾಡಿಲ್ಲ, ನಾವು ಮಾಡಿದ್ದೇವೆ. ಕಾರಣ ಇಷ್ಟೇ, ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ದಿವಂಗತ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಏನು ಆಕ್ಟ್ ತಂದ್ರು, ಏನು ಕಾನೂನು ತಂದ್ರು, ಅದಕ್ಕೆ ಪೂರಕವಾಗಿ ಗರ್ಭಿಣಿಯರಿರಲಿ, ವೃದ್ಧರಿರಲಿ, ಮಕ್ಕಳಿರಲಿ, ಯಾರೂ ಕೂಡ ಈ ದೇಶದಲ್ಲಿ ಹಸಿವಿನಿಂದ ನರಳಬಾರದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ತಂದಂತಹ ಕಾನೂನಿಗೆ ಪೂರಕವಾಗಿ ದೇಶದಲ್ಲಿ ಅಕ್ಕಿಯನ್ನ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡ್ತಾ ಇರುತ್ತೆ. ಅದೇ ಪೂರಕವಾಗಿ ರಾಜ್ಯ ಸರ್ಕಾರ ಮಾಡಬೇಕು. ಇಡೀ ದೇಶದಲ್ಲಿ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಶುರು ಮಾಡ್ತು 2013ರಲ್ಲಿ ಅಂತಕ್ಕಂಥ ಹೆಮ್ಮೆ ನಮ್ಮಲ್ಲಿದೆ. ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ, ಇಲ್ಲಿದೆ. ಅದು ನಾವು ಸಂತೋಷ ಪಡ್ತೇವೆ, ಬಹುಶಃ ನೀವು ಸಂತೋಷ ಪಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಗ್ಯಾರಂಟಿ ಯೋಜನೆಗಳಲ್ಲಿ ಬಹುತೇಕವಾಗಿ ಪಾಲನ್ನು ತಗೊಳ್ತಾ ಇರ್ತಕ್ಕಂಥದ್ದು 70,000 ಕೋಟಿಯಲ್ಲಿ ಬಹುಪಾಲು ಸಿಂಹಪಾಲನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು ಮಹಿಳೆಯರು. 36,000 ಕೋಟಿಯನ್ನ ಗೃಹಲಕ್ಷ್ಮಿ ಒಂದರಲ್ಲೇ ಪಡ್ಕೊಳ್ತಾ ಇದ್ದಾರೆ. ಅಂದರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಪ್ಲಸ್ ಶಕ್ತಿ ಕಾರ್ಯಕ್ರಮ 70,000 ಕೋಟಿಯಲ್ಲಿ ಹೆಚ್ಚು ಕಡಿಮೆ ನಮ್ಮ 40,000 ಕೋಟಿ ಆದರೂ ಕೂಡ ಮಹಿಳೆಯರಿಗೆ ನೆರವಾಗಿ ಹೋಗ್ತಿದೆಯಲ್ಲ, ಅದು ನಾವು ಕೂಡ ಮಹಿಳೆಯರಾಗಿ ಅದನ್ನು ಬಹಳ ಸಂತೋಷ ಮತ್ತು ಹೆಮ್ಮೆಯಿಂದ ನಾವು ಅದನ್ನು ಸ್ವಾಗತಿಸಿದ್ದೇವೆ ಮತ್ತು ಜನರು ಕೂಡ ಅದನ್ನು ಸಂತುಷ್ಟರಾಗಿದ್ದಾರೆ. ಮತ್ತೆ ಇನ್ನು ಸ್ವಲ್ಪ ಇದೆ. ನಮಗೆ ಹೀಗೆ ಬೆಲ್ ನೋಡ್ಬಿಟ್ರೆ ಏನು ಇಲ್ಲಿ ನೋಡಿ ಎಷ್ಟು ಜನ ಮಾತಾಡ್ತೀವಿ, 1-2 ಅಷ್ಟೇ 20 ನಿಮಿಷ ಕೊಟ್ಟಿದ್ದಾರೆ ಕೊಡ್ಬೇಕು. ಮಾನ್ಯ ಸಭಾಪತಿಗಳೇ, ನಾವು ಅಪರೂಪ ನೋ ನೀವು ಹಂಗೆ ಮಾಡೋದಾಗಲ್ಲ. ನಾವು ಒಂದು ಸ್ವಲ್ಪ ಇದೆ ವಿಷಯಗಳು ಒಂದು ಚೂರು ಮಾತಾಡೋಕ್ಕೆ ಇಟ್ಕೊಂಡಿದ್ದೀವಿ. SC ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿರೋಧ ಪಕ್ಷದ ನಾಯಕರು ಯಾವಾಗಲೂ ಹೇಳ್ತಿರ್ತಾರೆ ನಮ್ಮವ್ರಿಗೆ ಅನ್ಯಾಯ ಮಾಡಿದ್ರಿ. ಯಾರಿಗೂ ಅನ್ಯಾಯ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಾಗಲೇ SCP TSPಗೆ ಒಂದು ಕಾನೂನನ್ನು ತಂದು ಅದರ ಮೂಲಕ ಅವ್ರದ್ದೇ ಆದಂತಹ ಜನಸಂಖ್ಯೆ ಆಧಾರಿತವಾಗಿ ಹಣವನ್ನು ಇಟ್ಟು ಅವರಿಗೆ ಅದೊಂದು ರಕ್ಷಣೆ ಮಾಡಿ ಆ ಹಣವನ್ನು ಉಪಯೋಗ ಮಾಡಬೇಕು ಅಂತ ಮಾಡಿದ್ದು. ಈ ಸಲ ಸುಮಾರು 39,121 ಕೋಟಿ ಹಂಚಿಕೆಯನ್ನು ಮಾಡಿರೋದ್ರಲ್ಲಿ 22,920 ಕೋಟಿ ಖರ್ಚು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಇಂಪಾರ್ಟೆಂಟ್ ಸರ್, ಕಡಿಮೆ ದುಡ್ಡು ಇರ್ಬೋದು, ಬಟ್ ಥಿಂಕಿಂಗ್ ಪುವರ್ ಪೀಪಲ್ಗೆ, ಕಟ್ಟ ಕಡೆಯ ದಟ್ಟ ದಾರಿದ್ರ್ಯವನ್ನು ಅನುಭವಿಸುವಂತಹ ಮತ್ತು ಅವರ ಕಾಯಿಲೆಗಳಿಗೆ ಅವರಿಗೆ ಖರ್ಚು ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇರೋ ವಿರಳವಾದ ಕಾಯಿಲೆಗಳಿಗೆ, ಅಪರೂಪದ ಕಾಯಿಲೆಗಳಿಗೆ ಇವತ್ತು ಮಾನ್ಯ ಸಭಾಪತಿಗಳೇ 47 ಕೋಟಿ ಕಾರ್ಪಸ್ ಫಂಡ್ ಅಂತ ಇಟ್ಟಿದ್ದಾರೆ. ಕಾರ್ಪಸ್ ಫಂಡ್ ಎಷ್ಟು ಈ ಒಂದು ಸಮುದಾಯ ಸಮಾಜದಿಂದ ತಿರಸ್ಕೃತವಾಗಿ ಕಷ್ಟಪಟ್ಟು ಅಂಬೇಡ್ಕರ್ ಅವರ ಒಂದು ಆಶೀರ್ವಾದದಿಂದ ರಿಸರ್ವೇಷನ್ ಇನ್ನೊಂದು ಮತ್ತೊಂದು ಶಿಕ್ಷಣದ ಎಲ್ಲ ಅರ್ಹತೆಗಳನ್ನು ಪಡ್ಕೊಂಡು ಸ್ವಲ್ಪ ಮುಂದೆ ಬರ್ತಿರ್ತಕ್ಕಂಥವ್ರಿಗೆ ಇನ್ನೂ ಬಡತನ, ದಾರಿದ್ರ್ಯ, ಹಸಿವು, ಸಂಕಟ, ದುಃಖ, ಅಪಮಾನ, ನೋವು ತಪ್ಪಿಲ್ಲ. ಅಂತಹದ್ದಕ್ಕೆ ಇವತ್ತು 47 ಕೋಟಿ ಕಾರ್ಪಸ್ ಫಂಡನ್ನು ಇಟ್ಟಿದ್ದಾರೆ. ಮತ್ತು ಶಿಕ್ಷಣ ಸಂಸ್ಥೆಗಳಿಂದ ಏನು ವಸತಿ ಶಾಲೆಗಳು ನಡೀತಾ ಇದೆ ಅವರಲ್ಲಿ ರಿಸರ್ವೇಷನ್ ಕ್ರಿಯೇಟ್ ಮಾಡಿದ್ದಾರೆ ಮಾನ್ಯ ಸಭಾಪತಿಗಳೇ. ಅಲ್ಲಿ ಆ ಸಂಸ್ಥೆಗಳಿಂದ ಶಿಕ್ಷಣ ಸಂಸ್ಥೆಗಳ ಮೂಲಕ ನಡೆಯುವ ವಸತಿ ಶಾಲೆಗಳಲ್ಲಿ ಯಾರಿಗೆ ರಿಸರ್ವೇಷನ್? ಸಫಾಯಿ ಕರ್ಮಚಾರಿಯವರ ಮಕ್ಕಳುಗಳಿಗೆ, ಜೀತದಾಳುಗಳ ಮಕ್ಕಳಿಗೆ, ದೇವದಾಸಿಯರ ಮಕ್ಕಳಿಗೆ, ಸಿಂಗಲ್ ಪೇರೆಂಟ್ ನಮ್ಮ ಥರದವರು ಸಿಂಗಲ್ ಪೇರೆಂಟ್ ಅವ್ರ ಮಕ್ಕಳುಗಳಿಗೆ, ಅನಾಥ ಮಕ್ಕಳಿಗೆ, ನಿವೃತ್ತ ಸೈನಿಕರಿಗೆ, ಅಲೆಮಾರಿ ಸಮುದಾಯದವರಿಗೆ, ಅಂಗವೈಕಲ್ಯ ಉಳ್ಳಂಥ ಈ 25% ಅಂಗವೈಕಲ್ಯ ಇರ್ತಕ್ಕಂಥ ಮಕ್ಕಳಿಗೆ, ಹೀಗೆ ಅವರು ಒಂದು ರಿಸರ್ವೇಷನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಒಳ್ಳೆ ಕೆಲಸ ಅಲ್ವಾ ಮಾನ್ಯ ಸಭಾಪತಿಗಳೇ? ಮತ್ತೆ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ 2 ವರ್ಗದ ಮಕ್ಕಳಿಗೆ ಸುಮಾರು 12,73,000 ಮಕ್ಕಳಿಗೆ 498 ಕೋಟಿ ಇವತ್ತಿನ ಸಹ ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಕೂಡ ನಾವುಗಳು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ವಿಷಯ. ಉದ್ದಿಮೆದಾರರಿಗೆ ಮಾನ್ಯ ಸಭಾಪತಿಗಳು ರಿಸರ್ವೇಷನ್ ಬಂತು.
ಗುತ್ತಿಗೆದಾರರಿಗೆ ರಿಸರ್ವೇಶನ್ ಕೊಡಬೇಕು ಅಂತ, ಅದು ತಂದಿದ್ದು ನಮ್ಮ ಸರ್ಕಾರವೇ. ಪ್ಲಸ್ ಉದ್ದಿಮೆದಾರರಿಗೆ 40 ಕೋಟಿ ಬಡ್ಡಿ ಸಹಾಯಧನ ಈ ಒಂದು ಸಮುದಾಯಗಳಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ವೆಲ್ಕಮ್ ಮಾಡಬೇಕು, ಸಂತೋಷ ಪಡಬೇಕು. ಏನಿಲ್ಲ ಇದರಲ್ಲಿ, ಏನು ಸಾರನೇ ಇಲ್ಲ, ವಿಷಯನೇ ಇಲ್ಲ, ಸುಮ್ಮನೆ ಹೇಳಿಸಿದ್ದಾರೆ. ಇವೆಲ್ಲ ಸರ್ಕಾರ ಮಾಡಿರ್ತಕ್ಕಂಥದ್ದು. ಮಾನ್ಯ ಸಭಾಪತಿಗಳೇ, 12,000 ಮಕ್ಕಳಿಗೆ 12,858 ಮಕ್ಕಳಿಗೆ ಇವ್ರಿಗೆಲ್ಲನೂ ಟ್ರೈನಿಂಗ್ಗಳು ಕೊಟ್ಟಿರ್ತಕ್ಕಂಥದ್ದು. ಈ ಮಕ್ಕಳು ವಿಶ್ವದ ವಿದ್ಯಾಲಯಗಳಲ್ಲಿ ಓದೋದಕ್ಕೆ ಸುಮಾರು 216 ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು 45 ಕೋಟಿ ಕೊಟ್ಟಿರೋದು. ಮನೆ ಸಭಾಪತಿಗಳೇ, ವಿಶ್ವದ ವಿದ್ಯಾಲಯಗಳಿಗೆ ಹೋಗೋದು ಅಂದ್ರೆ ಬಹಳ ಗ್ರೇಟ್ ಇದು. ಇಲ್ಲ ಒಂದು ನಿಮಿಷ ನೀವು ಬೆಲ್ಗೆ ಹೋಗ್ಬೇಡಿ, ಒಂದು ನಿಮಿಷ ಪ್ಲೀಸ್. ಈಗ ಆಯ್ತು. ಅಯ್ಯೋ, ನೀವು ಅದನ್ನ ನೀವು ಮಾಡಿಟ್ಟಿದ್ರಲ್ಲ, ಒಂದು 10-20 ಕಾಲೇಜ್ಗಳ ಸೇರಿಸಿ ಅದನ್ನೆಲ್ಲ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿದ್ರು ಸಹಿತ ಮಾಡಿದ್ರಲ್ಲ. ಪ್ಲೀಸ್ ಮಾಡಕ್ ಮಾಡಿದ್ರಿ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಸಭಾಪತಿಗಳೇ, ಹಿಂದುಳಿದ ವರ್ಗ, ಇಲ್ಲಿ ಎಲ್ಲರೂ ರೈತರ ಬಗ್ಗೆ ಮಾತಾಡ್ತೀವಿ, SC STಗಳ ಬಗ್ಗೆ ಮಾತಾಡ್ತೀವಿ, ಟೀಚರ್ಸ್ ಬಗ್ಗೆ ಮಾತಾಡ್ತೀವಿ, ಎಲ್ಲ ಮಾತಾಡ್ತೀವಿ. ಹಿಂದುಳಿದ ವರ್ಗದ ಬಗ್ಗೆನೂ ಸ್ವಲ್ಪ ಮಾತಾಡ್ಬೇಕಲ್ಲ. ಹಿಂದುಳಿದ ವರ್ಗದಲ್ಲಿ ಈ ಸಾರಿ ಒಂದು 100 ಕಟ್ಟಡಗಳ ನಿರ್ಮಾಣ, ವಸತಿ ಶಾಲೆಗಳು ನಿರ್ಮಾಣ ಆಗ್ತಿರ್ತಕ್ಕಂಥದ್ದು. ಸುಮಾರು 15,000 ಮಕ್ಕಳಿಗೆ ಅಲ್ಲಿ ಓದಲಿಕ್ಕೆ ಅವಕಾಶವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ. ಸಂಘ ಸಂಸ್ಥೆಗಳು ಕಟ್ತಕ್ಕಂಥ ಸಮುದಾಯ ಭವನ ಇರ್ಬೋದು, ವಿದ್ಯಾರ್ಥಿ ವೇತನ, ವಿದ್ಯಾರ್ಥಿ ನಿಲಯಗಳಿಗೆ 150 ಕೋಟಿ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ನೋಡಬೇಕಾಗುತ್ತೆ ಮಾನ್ಯ ಸಭಾಪತಿಗಳು. ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಯಾತಕ್ಕೆ ಕೊಡ್ತಾರೆ? ಏನು ಸುಮ್ಮನೆ ತಲೆಯಲ್ಲಿ ಬುದ್ಧಿ ಇಲ್ಲದೆ ಏನಾದ್ರು ಕೊಡ್ತಾರೆ ಸರ್ಕಾರ? ಮಾನ್ಯ ಸರ್ಕಾರ ಸಿದ್ದರಾಮಯ್ಯನವರು ವೆಲ್ ಎಕ್ಸ್ಪೀರಿಯನ್ಸ್ಡ್, ಇಡೀ ದೇಶದಲ್ಲೇ ಬಹುದೊಡ್ಡ ಮೇಧಾವಿ. 17 ಸಾರಿ ಬಡ್ಜೆಟ್, ಇದು ಸೇರಿದ ಈ ವರ್ಷ ಸೇರಿದ 17 ಸಾರಿ. ಲಾಸ್ಟ್ ಟೈಮ್ಗೆ 2013-18 ಆಯ್ತಾ, ಸುಮಾರು 14ನೇ ಆಯವ್ಯಯದಲ್ಲಿ 2023ರಲ್ಲಿ 2023-24ರಲ್ಲಿ 15 ಮತ್ತು ಈ ಸಾರಿ 16 ತಿದ್ದುಪಡಿ ಮಾಡ್ಕೊಳ್ಳೋಣ. 16ನೇ ಆಯವ್ಯಯ ನೋಡಿ. ನಿಮಗೆ ನಿಮ್ಮ ನಾಯಕರ ಬಗ್ಗೆ ಗೌರವ ಇದೆಯಲ್ಲ ನೋಡಿ, ನಿಮ್ಮಲ್ಲೂ ಇರ್ತಕ್ಕಂಥ ನಾಯಕರ ಬಗ್ಗೆ ಗೌರವ ಇದೆಯಲ್ಲೋ, ನಿಮ್ಮ ನಾಯಕರ ಬಗ್ಗೆ ಗೌರವ ಇದೆಯಲ್ಲೋ ನೋಡಿ, ನಿಮ್ಮ ನಾಯಕರ ಬಗ್ಗೆ ಗೌರವ ಇದೆಯಲ್ಲೋ. ನಮ್ಮ ಸರ್ಕಾರ, ನಮ್ಮ ನಾಯಕರ ಬಗ್ಗೆ ನಮಗ್ ಗೌರವ ಅಂತೂ ಇದ್ದೇ ಇದೆ. ಯಾಕಂದ್ರೆ ಅವರ ಎಕ್ಸಲೆನ್ಸಿ, ಅವರ ಬುದ್ಧಿಶಕ್ತಿ, ಅವರ ಮೇಧಾವಿತನ, ಇದು ಇಷ್ಟೊಂದು ದೊಡ್ಡ ಮುಗೀತು. ಇನ್ನು 2 ಪೇಜ್ ಇರೋದು ಮುಗಿದೋಯ್ತು. ಇವರು ಮುಖ್ಯಮಂತ್ರಿಯಾಗಿ ನೀಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ, ಜನತೆಯಲ್ಲಿ ಆರ್ಥಿಕ ಬದಲಾವಣೆಗೊಂಡಿರೋದನ್ನು ಇವ್ಯಾವುದೂ ಸುಳ್ಳಲ್ಲ. ಇದನ್ನ ಮಾನ್ಯ ಸಿದ್ದರಾಮಯ್ಯನವರ ಈ ಒಂದು ಸಾಧನೆಯನ್ನ ರಾಜ್ಯಪಾಲರ ಭಾಷಣದಲ್ಲಿ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ, ಏನೂ ಹೇಳಿಲ್ಲ, ಎಲ್ಲ ಹೇಳಿಸ್ಬಿಟ್ಟಿದ್ದಾರೆ. ಅರೆ ಹಂಗಾರೆ ಇಷ್ಟು ದಿವಸ ಅವರು ರಾಜಕೀಯದಲ್ಲಿದ್ದು ಇಷ್ಟು ಸಾಧನೆ ಮಾಡಿ, ಇಷ್ಟು ಬಡವರ ಪ್ರಿಯವಾಗಿ ಇಷ್ಟೊಂದು ಕಾರ್ಯಕ್ರಮಗಳನ್ನು ಇಷ್ಟು ವರ್ಷಗಳು ನೀಡಿರೋದು ಸುಳ್ಳ? ರಾಜ್ಯಪಾಲರ ಬಗ್ಗೆ ಅವ್ರ ಬಾಯಿ ಮೂಲಕ ರಾಜ್ಯಪಾಲರು ಎಂಥ ದೊಡ್ಡ ಘನತೆವತ್ತ ಮನುಷ್ಯರು, ವ್ಯಕ್ತಿಗಳು, ಶಕ್ತಿ ಇಲ್ಲ ಸರ್. ಹೇಳ್ಬೇಕು ಪ್ಲೀಸ್ ಐ ರಿಕ್ವೆಸ್ಟ್ ಇನ್ನೊಂದೇ ನಿಮಿಷ, 2 ನಿಮಿಷ ಮುಗಿಸ್ಬಿಡ್ತೀನಿ. ಕೊನೆಗೆ ಬಂದಿದ್ದೀನಿ. ರಾಜ್ಯಪಾಲರ ಭಾಷಣದಲ್ಲಿ ರಾಜ್ಯಪಾಲರು ಎಲ್ಲಾದ್ರೂ ಏನಾದ್ರೂ ಬರ್ಕೊಟ್ಟಿದ ತಕ್ಷಣ ಹಂಗೆ ನಮ್ಮಂತವ್ರ ಹಿಂಗೆ ಬರ್ಕೊಂಡು ಓದಕ್ಕೆ ಅಥವಾ ಬರ್ಕೊಟ್ಟಿದ್ ನಮ್ಗೆ ಓದಕ್ಕೆ? ಮಾನ್ಯ ಸಭಾಪತಿಗಳೇ, ರಾಜ್ಯಪಾಲರು ಕೂಡ ದೊಡ್ಡ ದೇಶದ ನಾಯಕರು, ಮಂತ್ರಿಗಳ ಕೆಲಸ ಮಾಡಿದವರು, ಒಂದು ಪಕ್ಷದಲ್ಲಿ ಕೆಲಸ ಮಾಡಿದವರು, ಭಾರತ ದೇಶದ ಜನರ ಬದುಕನ್ನು ಅರ್ಥ ಮಾಡ್ಕೊಂಡ್ರವರು, ಇಲ್ಲಿ ಬಂದು ರಾಜ್ಯಪಾಲರ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಕಾನೂನನ್ನ ಗೊತ್ತಿರೋರು, ಸಂವಿಧಾನವಾಗಿರ್ತಕ್ಕಂಥ ಕರ್ತವ್ಯವನ್ನ ಅವರು ಮಾಡ್ತಾ ಇದ್ದಾರೆ. ಒಂದು ಸರ್ಕಾರ ಏನ್ ಮಾಡ್ತಾ ಇದೆ, ಏನ್ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಕಣ್ಣನ್ನು ಅವ್ರು ಇಟ್ಟಿರ್ತಾರೆ. ಸರ್ಕಾರದಲ್ಲಿ ಯಾವುದೇ ಅನುಷ್ಠಾನ ಆಗಿರ್ಲಿ ಅಥವಾ ಕಾನೂನಿನ ಸ್ಥಿತಿಗತಿಗಳಾಗ್ಲಿ ಅಂಥವ್ರ ಬಾಯಿಂದ ಯಾರೋ ಸುಳ್ಳು ಹೇಳ್ಸಕ್ ಸಾಧ್ಯ ಆಗತ್ತಾ? ಇವ್ರು ಹೆಂಗ್ ಮಾತಾಡಿದ್ರೆ ಇದು ರಾಜ್ಯಪಾಲರಿಗೆ ಮಾಡ್ತಕ್ಕಂಥ ಅಪಮಾನವೇ ಹೊರತು. ನೋಡಿ, 1 ನಿಮಿಷ ಅಲ್ಲಲ್ಲ, ನಾನ್ ಹೇಳ್ತಾ ಇಲ್ಲ ಮನೆ ಸಭಾಪತಿಗಳೇ, ರಾಜ್ಯಪಾಲರು ಹೇಳ್ತಾರೆ. ಅವರು ರಾಜ್ಯಪಾಲರ ಭಾಷಣವನ್ನ ಆ ರೀತಿ ಖಂಡಿಸಿದ್ರೆ ಅದು ಅಪಮಾನ, ಅವ್ರಿಗೆ ಮಾಡ್ತಕ್ಕಂಥ ಅಪಮಾನ. ಘನವತ್ತ ರಾಜ್ಯಪಾಲರು ಮುಗ್ಧರಲ್ಲ. ಅವರೇ ನೋಡು,
ಅವರೇ ಹೇಳ್ತಾರೆ ಗ್ಯಾರಂಟಿ ಹೊರೆಯಲ್ಲ. ಗವರ್ನರ್ ಹೇಳ್ತಾರೆ ಕರ್ನಾಟಕದ ಮಾದರಿಗೆ ವಿಶ್ವದ ಶ್ಲಾಘನೆ, ಸರ್ಕಾರದ ಅಭಿವೃದ್ಧಿಗೆ ವೇಗ. ನೋಡಿ, ನಾವು ಹೇಳ್ತಾರಲ್ಲ ಕರ್ನಾಟಕದ ಅಭಿವೃದ್ಧಿಯನ್ನ ಜಗತ್ತೇ ಕೊಂಡಾಡ್ತಾ ಇದೆ. ಏನ್ ಜಗತ್ನವ್ರು ವಿಶ್ವಸಂಸ್ಥೆಯವ್ರು ಬಂದು ಇಲ್ಲಿ ಕೊಂಡಾಡಿ ಅಂತ ಹೇಳಿದ್ವಾ? ಇಲ್ಲ. ಅವ್ರ ಒಂದು ಬ್ಲಾಗ್ ಅಲ್ಲಿ ಬಂದಿರ್ತಕ್ಕಂಥದ್ದು ನೋಡಿ ಇಲ್ಲಿ ಏನಾಗ್ತದೆ ಅಂತ ಹೇಳಿ ಅವ್ರನ್ನ ಹೊಗಳಿ ಹೋಗಿದ್ದಾರೆ. ನಮ್ಮ ಸರ್ಕಾರನ, ನಮ್ಮ ಮಂತ್ರಿಗಳನ್ನ, ನಮ್ಮ ಮುಖ್ಯಮಂತ್ರಿಗಳನ್ನ. ಅದನ್ನ ರಾಜ್ಯಪಾಲರು ಹೇಳಿದ್ದಾರೆ. ಆ ಮಾತುಗಳನ್ನು ಸುಳ್ಳು ಸುಳ್ಳು ಅಂತಂದ್ರೆ ನಿಮ್ಮ ರಾಜ್ಯಪಾಲರು, ನಿಮ್ಮ ಸರ್ಕಾರ ನೇಮಕ ಮಾಡೋ ರಾಜ್ಯಪಾಲರ ಬಗ್ಗೆ ನೀವೇ ಅವಮಾನವಾಗಿ ಮಾಡ್ತೀವಿ ಅಂತಂದ್ರೆ ಇಂಥದ್ದಕ್ಕಿಂತಲೂ ದುರಂತ ಬೇರೆ ಇಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಶರಣ ಅವರು ನನಗೆ ಅಂದಿದ್ರು ಸಭಾಪತಿಗಳೇ. ಇಲ್ಲ, ಇವತ್ತು ಈಗ ಅದಾದ್ಮೇಲೆ ಅಲ್ಲಿ ನೆಕ್ಸ್ಟ್ ಕರ್ನಾಟಕ ಶರವಣ ಅಲ್ಲ, ಹೇಳ್ ಕಳ್ಸಿದ್ರ ಸಭಾಪತಿಯವ್ರು ಹೇಳ್ ಕಳ್ಸಿದ್ರು ನೆಕ್ಸ್ಟ್ ರೆಡಿಯಾಗಿ ಅಂತ. ಆಯ್ತಾಯ್ತು, ಕರೀತಾರೆ. ಈಗ ನನ್ನ ಹೆಸರು ಕರೆದಿದ್ದಾರೆ, ನೆಕ್ಸ್ಟ್ ನಿಮಗೆ ಕರಿಬೋದು. ಆಯ್ತು, ಪಾರ್ಟಿ ಬರುತ್ತೆ ಹಂಗೆ ಕಂಟಿನ್ಯೂ. ಎಲ್ಲಿ ಕೊಟ್ರು ಸಭಾಪತಿಗಳೇ? ಕರ್ನಾಟಕದ ಗಣತವೆತ್ತ ರಾಜ್ಯಪಾಲರ ಈ ಒಂದು ವಿಧಾನಮಂಡಲದ ಭಾಷಣದ ಏನೊಂದು 39 ಪುಟಗಳ ಈ ಒಂದು ಪುಸ್ತಕವನ್ನ ಈ ಒಂದು ರಾಜ್ಯ ಸರ್ಕಾರ ಹಸಿ ಸುಳ್ಳನ್ನು ಹೇಳಿಸಿ ಇವತ್ತು ನಮ್ಮನ್ನೆಲ್ಲ ಕೂಡ ನಂಬುವಂಥ ಒಂದು ಕೆಲಸವನ್ನು, ನಂಬಿಸುವಂಥ ಕೆಲಸವನ್ನು ಇವತ್ತು ಮಾಡಿದೆ. ಬಹುಶಃ ಆಗಲೇ ನಮ್ಮ ಹಿರಿಯ ಸದಸ್ಯರು ಮಾನ್ಯ ವಿಶ್ವನಾಥನ್ ಅವರು ಒಂದು ಮಾತನ್ನು ಹೇಳಿದ್ರು. ಈ ರಾಜ್ಯಪಾಲರ ಕೈಯಲ್ಲಿ ಸರ್ಕಾರಗಳು ಯಾವುದೇ ಬಂದಾಗ ಇಂಥ ಒಂದು ಭಾಷಣವನ್ನು ಮಾಡಿಸೋದ್ರಿಂದ ಏನು ಕೂಡ ಪ್ರಯೋಜನ ಆಗ್ತಾ ಇಲ್ಲ, ಇದನ್ನ ಬಿಡಬೇಕಾಗ್ತದೆ ಅಂತ ಹೇಳಿ ಬಹಳ ಬೇಸರದಿಂದ ಅವರು ಹೇಳ್ತಾ ಇರತಕ್ಕಂಥದ್ದನ್ನು ನಾನು ಗಮನಿಸ್ತಾ ಇದ್ದೆ. ಯಾಕಂದ್ರೆ ಕೆಳಮನೆ, ಮೇಲ್ಮನೆ ಮತ್ತೆ ಲೋಕಸಭಾ ಎಲ್ಲ ಮನೆಯಲ್ಲಿ ಕೂಡ ಕೆಲಸ ಮಾಡಿರತಕ್ಕಂಥ ಹಿರಿಯ ಸದಸ್ಯರು ನಮ್ಮ ಮನೆಯಲ್ಲಿ ಬಹುಶಃ ಹರಿಪ್ರಸಾದ್ ರವರು ಜೊತೆಗೆ ವಿಶ್ವನಾಥ್ ರವರು ಇಬ್ಬರು ಬಿಟ್ಟರೆ ಯಾರಿಲ್ಲ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಅಂತ ಹಿರಿಯ ಸದಸ್ಯರು ಇವತ್ತು ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ರು. ಜೊತೆಗೆ ಇವತ್ತು ರಾಜ್ಯಪಾಲರ ಈ ದಿಕ್ಸೂಚಿ ಭಾಷಣ ಇದೆಯಲ್ಲ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಬಳಕವು ಆರ್ಥಿಕ ಸ್ಥಿತಿ ಏನಿದೆ ಉತ್ತಮವಾಗಿ ಗ್ಯಾರಂಟಿಗಳನ್ನು ಕಲ್ಯಾಣ ಕಾರ್ಯಕ್ರಮಗಳಿಗೆ 90,000 ಕೋಟಿ ಈ ರಾಜ್ಯದಲ್ಲಿ ಕಡಿಮೆ ಆಗಿದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಎರಡನೇದಾಗಿ ರಾಜ್ಯದಲ್ಲಿ $1 ಟ್ರಿಲಿಯನ್ ತಲುಪುವ ಗುರಿ ಅಂತ ಹೇಳಿದ್ದಾರೆ. ಈ ಹೂಡಿಕೆ ಸಮಾವೇಶದಲ್ಲಿ 10.27 lakhs crores ಒಡಂಬಡಿಕೆ ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. GST ಸಂಗ್ರಹದಲ್ಲಿ ಉತ್ತಮ ಪ್ರಗತಿ, ರಾಜ್ಯದ ಆದಾಯವೂ ಕೂಡ ಏರಿಕೆ ಆಗಿದೆ. ಬೆಂಗಳೂರಿನ 2ನೇ ವಿಮಾನ ನಿಲ್ದಾಣ ಪ್ರಸ್ತಾಪ ಮಾಡಿದ್ದಾರೆ. ಅದರ ಜಾಗ ಎಲ್ಲಿನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಅದು ನೆಲಮಂಗಲದಲ್ಲಿ ಮಾಡ್ತಾರೋ, ಮಾಗಡಿಯಲ್ಲಿ ಮಾಡ್ತಾರೋ, ಬಿಡದಿಯಲ್ಲಿ ಮಾಡ್ತಾರೋ, ಇನ್ನು ಎಲ್ಲಿ ಮಾಡ್ತಾರೋ ಅನ್ನೋದನ್ನ ನಮಗಂತ ಗೊತ್ತಿಲ್ಲ. ಈ ಗೊಂದಲದ ಗೂಡಾಗೆ ಇದೆ ಅದು. ಆಮೇಲೆ ಬೆಂಗಳೂರಲ್ಲಿ ಸುರಂಗ ಕೈಬಿಟ್ಟಿದ್ದಾರೆ. ಡಬಲ್ ಡಕ್ಕರ್ ಫ್ಲೈಓವರ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾತಕ್ಕೋಸ್ಕರ ಸುರಂಗವನ್ನು ಕೈಬಿಟ್ಟಿದ್ದಾರೆ